ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿರುವ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗಲಾಟೆಗಳು ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಕರೆದಾಗ ಅಲ್ಲಿ ಒಂದು ಪೊಲೀಸ್ನ ಒಂದು ಟೈಟ್ ಸೆಕ್ಯೂರಿಟಿ ಇರಬೇಕು ಎಂಬಂತಹ ವಿಚಾರವಾಗಿ ವಿಪಕ್ಷಗಳು ಕಾಂಗ್ರೆಸ್ ಪಕ್ಷದ ಸಭೆಗಳನ್ನು ಈಗಾಗಲೇ ಬಹಳಷ್ಟು ಕಡೆ ಒಂದು ವ್ಯಂಗ್ಯವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಅದರಂತೆಯೇ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿ ಬಾರಿ ಕೂಡ ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆದಾಗಲೆಲ್ಲೂ ಕೂಡ ಗಲಾಟೆಗಳು ಸಹಜ ಎಂಬಂತಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ಗಮನಿಸಬಹುದು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನೇ ಥಳಿಸಿರ್ತಕ್ಕಂಥ ಘಟನೆಗಳು ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಕಾರ್ಯಾಧ್ಯಕ್ಷನನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಕಚೇರಿಯಲ್ಲಿ ಥಳಿಸಿರ್ತಕ್ಕಂಥ ಒಂದು ಘಟನೆಗಳು ಕೂಡ ಈ ಹಿಂದೆ ನಡೆದೋಗಿರ್ತಕ್ಕಂಥದ್ದು. ಆದರೆ ಇದೀಗ ಮತ್ತೆ ಅಂದ್ರೆ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆ ಮಾಡಿದಂತಹ ಒಂದು ಪೂರ್ವಭಾವಿ ಸಭೆಯಲ್ಲಿ ಶಾಸಕರ ಎದುರಲ್ಲೇ ಒಂದು ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಮಾರಾಮಾರಿ ಆಗ್ತಕ್ಕಂಥ ಎಲ್ಲ ಒಂದು ಸನ್ನಿವೇಶಗಳಿದ್ರೂ ಕೂಡ ಅಲ್ಲಿನ ಒಂದು ನಾಯಕರು ಈ ಒಂದು ಗಲಾಟೆಯನ್ನು ಶಮನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ರಾಜ್ಯದಲ್ಲಿ ಹೊಸದಾಗಿ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ, ಜೊತೆಗೆ CM ಆಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂಥ MLC ಅಂದರೆ XMLC ನಾರಾಯಣಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಭೆಗೆ ಮಾಲೂರಿನ ಕಾಂಗ್ರೆಸ್ ಶಾಸಕ KV ನಂಜೇಗೌಡ ಅವರು, ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು, ಜೊತೆಗೆ MLC ಅನಿಲ್ ಕುಮಾರ್ ಅವರು ಭಾಗಿಯಾಗಿದ್ದರು. ಈ ಒಂದು ಸಭೆಯಲ್ಲಿ ನಾವು ಗಮನಿಸಬಹುದು, ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಸಭೆಗಳನ್ನ ಈ ಒಂದು ಕಚೇರಿಯಲ್ಲಿ ಆಯೋಜನೆ ಮಾಡಿದ್ರೆ ಖಂಡಿತ ಗಲಾಟೆಗಳು ಅವತ್ತು ಸಹಜ ಎಂಬಂತಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಅಂಥದ್ದೇ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇತ್ತು. ಎಲ್ಲ ನಾಯಕರು ಕೂಡ ಮಾತನಾಡ್ತಾ ಇದ್ರು. ಈ ವೇಳೆಯಲ್ಲಿ KH ಮುನಿಯಪ್ಪನ ಬಣದ ಮುಖಂಡರು ಆಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮನ್ನ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಂದು ಮೂಲೆ ಗುಂಪನ್ನ ಮಾಡಲಾಗ್ತಾ ಇದೆ, ನಮಗೆ ಬೂತ್ ಕಮಿಟಿಗಳನ್ನ ಒಂದು ಸಭೆಗಳನ್ನ ಮಾಡ್ತಕ್ಕಂಥ ವೇಳೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ, ನಮ್ಮನ್ನ ಎಲ್ಲೊಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನ XMLC ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಬಳಿ ಹೇಳಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಕೋಪಗೊಂಡಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಸರ್ ಪಾಷಾ ಅವರು ಏಕಾಏಕಿ ಕೆಟ್ಟ ಪದಗಳನ್ನ ಬಳಸಿ ಅವ್ರನ್ನ ಒಂದು ಬಲವಂತವಾಗಿ ಕುಳಿತುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಪ್ರತಿರೋಧವನ್ನ ಒಡ್ಡಿದಂತಹ KH ಮುನಿಯಪ್ಪ ಬಣದ ಇತರ ನಾಯಕರು ಕೂಡ ಹರಿಹಾಯ್ದಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಬಹಳಷ್ಟು ಒಂದು ಗೊಂದಲಗಳು ಕೂಡ ಆಗಿರ್ತಕ್ಕಂಥದ್ದು. ಪರಸ್ಪರ ಕೈಕೈಯನ್ನ ಮಿಲಾಯಿಸ್ತಕ್ಕಂಥ ಹಂತಕ್ಕೂ ಕೂಡ ಈ ಒಂದು ಗಲಾಟೆ ಹೋಗಿತ್ತು. ಕೂಡಲೇ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಉಸ್ತುವಾರಿ ನಾರಾಯಣಸ್ವಾಮಿ ಅವರು ಎರಡೂ ಬಣದ ನಾಯಕರನ್ನ ಒಂದು ಶಮನಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ವೇದಿಕೆಯಲ್ಲಿ ಒಂದ್ ಕಡೆ KH ಮುನಿಯಪ್ಪ ಬಣದ ನಾಯಕರು ಕೂಡ ಹಾಜರಿದ್ರು, ಮತ್ತೊಂದ್ ಕಡೆ ಎದುರಲ್ಲೂ ಕೂಡ ಹಾಜರಿದ್ರು, ಮತ್ತೊಂದ್ ಕಡೆ ಕೊತ್ತೂರು ಮಂಜುನಾಥ್ ಬಣದ ನಾಯಕರು ಕೂಡ ಒಂದ್ ಕಡೆ ರೀತಿಯಲ್ಲಿ ತಮ್ಮ ಒಂದು ತಾಳ್ಮೆಯನ್ನು ಕೂಡ ಕಳೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು, ಮತ್ತೆ ಕೆಟ್ಟ ಪದಗಳಿಂದ ಪರಸ್ಪರವಾಗಿ ನಿಂದನೆ ಕೂಡ ಮಾಡ್ಕೊಂಡಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಗಲಾಟೆಗಳಾಗ್ತಾ ಇದ್ರೆ ಮತ್ತೊಂದ್ ಕಡೆ ವೇದಿಕೆಯಲ್ಲಿ ಕುಳಿತಿದ್ದ ನಾಯಕರೇ ಕೂಡ ಒಂದು ಮುಜುಗರ ಪಡುವಂತ ಕೆಲಸವನ್ನು ಕೂಡ ಆಯಿತು. ಪರಸ್ಪರ ಎತ್ತಿನ ಒಂದು ಧಾಟಿಯಲ್ಲಿ ನಾಯಕರು ತಾಳ್ಮೆಯನ್ನು ಕಳೆದುಕೊಂಡು ಕೆಟ್ಟ ಪದಗಳಿಂದ ಒಂದು ನಿಂದನೆ ಕೂಡ ಮಾಡ್ಕೊಳ್ತಾ ಇದ್ರು. ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಜನರನ್ನ ಸೇರಿಸುವಂಥದ್ದು, ಜೊತೆಗೆ ಮುಖಂಡರು ಹೋಗುವಂಥದ್ದು, ಮತ್ತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಯಾವ ರೀತಿಯಲ್ಲಿ ನಾಯಕರನ್ನ ಸನ್ಮಾನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಿದ್ರು. ಆದ್ರೆ ಈ ಒಂದು ಸಭೆಯಲ್ಲಿ ಹಿರಿಯ ನಾಯಕರು ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಭಾಗಿಯಾಗಿದ್ರು. ಆದ್ರೆ ಈ ಒಂದು ಸಭೆ ಇದೀಗ ಆ ಗೊಂದಲದ ಗೂಡಾಗಿರ್ತಕ್ಕಂಥದ್ದು. ಕೊನೆಗೂ ಕೂಡ ಈ ಒಂದು ಸಭೆ ಯಶಸ್ವಿ ಆಯಿತು. ನಾರಾಯಣಸ್ವಾಮಿ ಅವರ ಒಂದು ಮಧ್ಯಪ್ರವೇಶ ಜೊತೆಗೆ ಶಾಸಕರ ಒಂದು ಮಧ್ಯಪ್ರವೇಶದಿಂದ ಈ ಒಂದು ಸಭೆ ಕೂಡ ಯಶಸ್ವಿ ಕೂಡ ಆಯಿತು. ಆದ್ರೆ ಈ ಒಂದು ಸಭೆ ಮುಗಿದ ನಂತರವೂ ಕೂಡ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರು ಜೊತೆಗೆ KH ಮುನಿಯಪ್ಪ ಬೆಂಬಲಿಗರ ಮಧ್ಯೆ ಒಂದು ವಾಗ್ವಾದ ಕೂಡ ಆಗಿರ್ತಕ್ಕಂಥದ್ದು. ನಮ್ಮ ಒಂದು ಮೇಲೆ ವಿನಾಕಾರಣ ಒಂದು ದೌರ್ಜನ್ಯವನ್ನ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ KH ಮುನಿಯಪ್ಪ ಬಣದ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ವಿನಾಕಾರಣ ಕೊತ್ತೂರು ಮಂಜುನಾಥ್ ಅವರ ಅಭಿಮಾನಿಗಳು ಜೊತೆಗೆ ಅವರ ಬೆಂಬಲಿಗರು ನಮ್ಮ ಮೇಲೆ ಗಲಾಟೆಗೆ ಬರ್ತಕ್ಕಂಥದ್ದು, ಜೊತೆಗೆ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಕ್ಕಂಥ ಘಟನೆಗಳು ಇತ್ತೀಚೆಗೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಹೊರ ಹಾಕಿದ್ರು. ಇದೇ ವೇಳೆಯಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಮುರಳಿ ಅವರು ಈ ಒಂದು ವೇಳೆಯಲ್ಲಿ ಮಾತಿನ ಚಕಮಕಿಗೆ ಇಳಿತಾರೆ. ಇಬ್ಬರ ಮಧ್ಯೆ ಕೂಡ ಮತ್ತೆ ಒಂದು ವಾಗ್ವಾದ ಕೂಡ ಆಗುತ್ತೆ. ಎಲ್ಲ ಬಹಳಷ್ಟು ನಾಯಕರು ಕೂಡ ಈ ಒಂದು ಗಲಾಟೆಗಳನ್ನ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಗಲಾಟೆಗಳು ಮುಗಿಯುವಂತ ಲಕ್ಷಣಗಳು ಕೂಡ ಖಂಡಿತ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ನಾಯಕರು ಒಂದ್ ಕಡೆ ಆದ್ರೆ ಮತ್ತೊಂದು ಕೊತ್ತೂರು ಮಂಜುನಾಥ್ ಅವರ ಬಣದ ಮುಖಂಡರು ಕೂಡ ಇತ್ತೀಚೆಗೆ KH ಮುನಿಯಪ್ಪ ಬಣದ ನಾಯಕರ ಮೇಲೆ ಮುಗಿಬೀಳ್ತಾ ಇರತಕ್ಕಂಥದ್ದು. ಕೆಲವೊಂದು ಘಟನೆಗಳಿಗೆ ಕಾರಣಗಳಿದ್ರು ಕೂಡ ವಿನಾಕಾರಣ ನಮ್ಮನ್ನ ಮಾತನಾಡ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ
ಅಂತಕ್ಕಂಥ ಮಾತನ್ನು ಕೂಡ ಇತ್ತೀಚೆಗೆ ಕೆ ಎಚ್ ಮುನಿಯಪ್ಪ ಬಣದ ನಾಯಕರು ಹೇಳ್ತಾ ಇರತಕ್ಕಂಥದ್ದು. ಅಂಥದ್ದೇ ಘಟನೆಗಳು ಕೂಡ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಆಗಿರತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಹಳ ಒಂದು ಗೊಂದಲಗಳು ಹೆಚ್ಚಾಗಿರ್ತಕ್ಕಂಥದ್ದು. ರಾಜ್ಯದ ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ವಿಚಾರ ಗೊತ್ತು, ಜೊತೆಗೆ ದೆಹಲಿಯ ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿರತಕ್ಕಂಥದ್ದು. ಇವತ್ತು ಆಯೋಜನೆ ಮಾಡಿದಂಥ ಸಭೆಯಲ್ಲಿ ಕೇವಲ ಇಬ್ಬರು ಶಾಸಕರಷ್ಟೇ ಭಾಗಿಯಾಗಿದ್ರು ಮತ್ತು ಇಬ್ಬರು ಶಾಸಕರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮತ್ತು KGF ಶಾಸಕಿ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಎಂದಿನಂತೆ ಈ ಒಂದು ಸಭೆಗೆ ಗೈರಾಗಿದ್ರು. ಹಾಗಾಗಿನೇ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಭಿನ್ನಮತವನ್ನ ಮನೆಯೊಂದು 3 ಬಾಗಿಲು ಎಂಬಂತ ರೀತಿಯಲ್ಲಿ ಕೂಡ ಈಗಾಗಲೇ ವಿಪಕ್ಷಗಳು ಬಹಳಷ್ಟು ಬಾರಿ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಚೇರಿಯಲ್ಲಿ ಆಯೋಜನೆ ಮಾಡಿದಂಥ ಸಭೆಗಳಲ್ಲಿ ಒಂದಲ್ಲ ಒಂದು ಗೊಂದಲ ಇರುತ್ತೆ, ಜೊತೆಗೆ ಗಲಾಟೆಗಳು ಕೂಡ ಆಗುತ್ತೆ ಎಂಬಂತ ರೀತಿಯಲ್ಲಿ ಕೂಡ ಹಿಂದೆ ಬಹಳಷ್ಟು ಘಟನೆಗಳು ಕೂಡ ನಡೆದೋಗಿದೆ. ಇವತ್ತು ಕೂಡ ರಾಜ್ಯ ಮಟ್ಟದ ನಾಯಕರು ಜೊತೆಗೆ ಜಿಲ್ಲಾ ಮಟ್ಟದ ನಾಯಕರು ಶಾಸಕರಿಗೂ ಭಾಗಿಯಾಗಿದ್ದಂತ ಒಂದು ಸಭೆಯಲ್ಲೇ ಮತ್ತೆ ಗಲಾಟೆಗಳು ಕೂಡ ಆಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.